shake it. ವಿದ್ಯೆಯ ಅಧಿದೇವತೆ ಶಾರದಾ ಮಾತೆಯ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ, ಈ ಊರಿನ ಅಧಿದೇವತೆ ಚುನಮ್ಮ ದೇವಿಯ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ಗುರುಗಳು ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜಾಪುರದ ಎಲ್ಲ ಹಿರಿಯ ಬಂಧುಗಳಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ವೇದಿಕೆ ಹಿಂಭಾಗಲಿರ್ತಕ್ಕಂಥ ಎಲ್ಲ ಬಂಧುಗಳೇ, ಬಹುಶಃ ಜ್ಞಾನ ಗಂಗೋತ್ರಿ, ಜ್ಞಾನವನ್ನು ಕೊಡ್ತಕ್ಕಂಥ ಗಂಗೋತ್ರಿ, ಈ ಗುಂಡಾಪುಗಳ ಬಂಧುಗಳು ಇಂಥ ಭವ್ಯವಾದ ವೇದಿಕೆಯನ್ನು ನಿರ್ಮಾಣ ಮಾಡಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಮೊದಲೇ ಕೋಟಿ ಕೋಟಿ ನಮನಗಳು. ಯಾಕಂತ ಕೇಳಿದ್ರೆ, ಈ ರಮೇಶ್ ಗುಂಡಪ್ಪಗಳು ಕಿರಿಯ ವಯಸ್ಸಿನಲ್ಲಿ ಅವರ ತಂದೆಯವರು, ನಾವು ಇವತ್ತು ಅವ್ರನ್ನ ಭೇಟಿಯಾಗಿದ್ದೀವಿ, ಇವರ ಆತ್ಮೀಯ ಸ್ನೇಹಿತರು. ನಾ ಘಟಪುರಕ್ಕೆ ಬಂದು 5-6 ವರ್ಷ ಆಯ್ತು CRP ಆಗಿ. ಅವರು ನಾವು ಕೂಡ್ತಿದ್ವಿ, ಪ್ರತಿ ವರ್ಷ ಕರಿತಿದ್ರು. ಆದ್ರೆ ಆ ಚುನಮ್ಮ ದೇವಿ ಇವತ್ತು ಇಲ್ಲಿ ನಮ್ಮ ಸಾಹೇಬರು ಕೂಡ ಬಂದಿದ್ದಾರೆ, ಹಳಿಗೌಡ್ರು ಸರ್. ಅದ್ರ ಜೊತೆಯಲ್ಲಿ ಅರ್ಬಾವಿ CRP ಸಾಹೇಬರು ಕಳಿಮಿನ ಸರ್ ಬಂದಾರ. ಇದೀಗ ಮಾತಾಡಿರ್ತಕ್ಕಂಥ ಬೂದಿ ಸರ್ ಅವರು ಬಂದಿದ್ದಾರೆ. ಇಲ್ಲೆಲ್ಲ ಗಣ್ಯಮಾನ್ಯರ ಬಹುಶಃ ಅನ್ನಿಸ್ತದ, ಮಾಸ್ತರ್ ಕೈಯಾಗ ಮೈಕ್ ಸಿಗಬಾರ್ದು, ಎಮ್ಮಿ ನೀರಾಗಿ ಬಿಡಬಾರ್ದು, ಅಕ್ಕಾಗೊಂಡು ಅರಿವಿ ಅಂಗಡಿಯಾಗಿ ಬಿಡಬಾರ್ದು. ಯಾಕಂತ ಕೇಳಿದ್ರೆ, ಮಾಸ್ತರ್ ಕೈಯಾಗ ಮೈಕ್ ಸಿಕ್ತಂದ್ರೆ 45 ನಿಮಿಷ ಪಾಠ ಮಾಡವ್ರನ್ನ ನೀವೇನು ಹಂಗೆ ತಿಳ್ಕೊಬೇಡ್ರಿ. 45 ನಿಮಿಷ ಮಾತಾಡೋದಿಲ್ಲ ನಾವು. ಯಾಕಂದ್ರೆ ನೀವೆಲ್ಲರೂ ತಾಯಂದಿರು. ಇದೇ ಬೂದಿ ಸರ್ ಹೇಳಿದ್ರು, ಅಕ್ಕಗಳು ಭಾಳ ಮಂದಿ ಬಂದಾರ್ರಿ, ಅಣ್ಣಗಳು ಕಡಿಮೆ ಅಂತೇಳಿ. ತಾಯಿ ತನ್ನ ಮಗುವನ್ನು ಇಲ್ಲಿ ಕಂಕುಳದಲ್ಲಿ ಯಾಕೆ ಎತ್ಕೋತಾಳು ಅಂತ ಕೇಳಿದ್ರೆ, ತಾಯಿ ತನ್ನ ಕಂಕುಳದಲ್ಲಿ ಮಕ್ಕಳನ್ನು ಇಲ್ಲಿ ಯಾಕೆ ಎತ್ಕೋತಾಳು, ಹೆಗಲ ಮಾಲೆ ಯಾಕೆ ಎತ್ಕೊಳ್ಳೋದಿಲ್ಲ ಅಂದ್ರೆ, ನನ್ನ ಮಗ ನನಗೆ ಕಾಣದ್ದು ನನ್ನ ಮಗುವಿಗೆ ಕಾಣಲಿ ಅಂಥೇಳಿ ಬಗಲಾಗಿ ಎತ್ಕೋತಾಳೆ ತಾಯಿ. ನನಗೆ ಕಾಣದ್ದು ನನ್ನ ಮಕ್ಕಳಿಗೆ ಕಾಣಲಿ ಅಂತೇಳಿ ತಂದೆ ಹೆಗಲ ಮೇಲೆ ಹೊತ್ಕೊಂತಾನೆ. ನೋಡ್ರಿ, ನಮ್ಮ ತಂದೆ ಅದು ಹೆಗಲ ಮೇಲೆ ಹೊತ್ಕೋತಿದ್ರೆ ನನ್ನ ಮಗ ನಾ ಈಗ ಸಾಯಿಬಾಗಿದ್ದೀನಿ, ನನಗಿದು ದೊಡ್ಡ ಸಾಯಿಬಾಗಲಿ ಅಂತ ಹೆಗಲ ಮೇಲೆ ತೋರಿಸ್ತಾನೆ ಜಗತ್ತನ್ನು ತಂದೆ. ತಾಯಿ ಕಂಕುಳದಲ್ಲಿ ಎತ್ಕೊಂಡ್ರೆ ತಂದೆ ಹೆಗಲ ಮೇಲೆ ಎತ್ಕೊಂಡು ತೋರಿಸ್ತಕ್ಕಂಥ ದೊಡ್ಡ ಒಂದು ಕಾರ್ಯಕ್ರಮ ಅಥವಾ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆ ಜ್ಞಾನ ಗಂಗೋತ್ರಿ. ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳು ನಿಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಜ್ಞಾನವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಆ ಗುರುಗಳ ಮೇಲೆ ಒಂದು ಹಾಡ ಕಟ್ಟಿನ. ಯಾಕಂದ್ರೆ ಭಾಳ ತಕ್ಕ ಮಾತಾಡ್ರೆ ನೀವು ಅಂತೀರಿ, ಸರ ನೀವು ಮಾತಾಡ್ರಿ, ನಿಮ್ಮದೇನು ತಪ್ಪಿಲ್ಲ, ನಿಮ್ಮನ್ನ ಯಾರು ಕರ್ಕೊಂಬಂದು ಹಚ್ಚಾರಲ್ಲ ಅವ್ರನ್ನ ಹುಡುಕಾಡ್ತೀರಿ ನೀವು. ಯಾಕಂತ ಕೇಳಿದ್ರೆ, ಒಂದು ಸರಿ ಕಾರ್ಯಕ್ರಮ ನಡೆದಿತ್ತು, ಇಲ್ಲಿ ಇಂಥ ಅಣ್ಣಗಳೊಬ್ಬರು ಏನು ಮಾಡಿದ್ರು, ಕವನ ಬರೆದ್ರಿ. ಆ ಕವನ ಹೆಂಗಿತ್ತು ಅಂತ ಕೇಳಿದ್ರೆ, ನನ್ನ ತಾಯಿ ಸಾಕಿದ್ದಳು ಒಂದು ನಾಯಿ, ನನ್ನ ತಾಯಿ ಸಾಕಿದ್ದಳು ಒಂದು ನಾಯಿ ಅಂದಂತ. ಅಂದ್ರೆ ವಾ 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 ಅಂದರು. ಒಂದು 5-6 ಸರಿ ಹಿಂಗೆ ಅಂದ ಕೂಡಲೇ ಒಬ್ಬ ಹಿಂದಿದ್ದವ್ರು ಎದ್ ನಿಂತು ಏನಂದ್ರಂತ, ಏ ಮಾರಾಯ, ನಿನ್ನ ತಾಯಿ ಸಾಕುವ ನಾಯಿ ತಂದು ಇಲ್ಲಾಕೆ ಬಿಟ್ಟಾಳ ಅದ್ರ ಅಂದ. ಅದಕ್ಕಾಗಿ ಬಂಧುಗಳೇ, ನಿಮ್ಮ ಮಕ್ಕಳಿಗೆ ಜ್ಞಾನವನ್ನು ಕೊಡ್ತಕ್ಕಂಥ ಇಲ್ಲೆಲ್ಲ ಪ್ರಶಸ್ತಿಗಳನ್ನು ತೊಗೊಂಡು ಮಕ್ಕಳನ್ನ ನೋಡಿ ಗುರುಗಳು ಹೆಂಗದಾರ ಅಂತ ಹೇಳಿ ಅವ್ರ ಮೇಲೆ ಒಂದು ಹಾಡ ಕಟ್ಟೀನಿ. ಆ ಹಾಡವನ್ನು ಹಾಡ್ತೀನಿ ರೀ. ಓ ನನ್ನ ಶಿಕ್ಷಕನೇ, ಓ ನನ್ನ ಶಿಕ್ಷಕನೇ, ದಿವ್ಯ ಜ್ಞಾನಿ ರಕ್ಷಕನೇ, ಓ ನನ್ನ ಶಿಕ್ಷಕನೇ, ದಿವ್ಯ ಜ್ಞಾನಿ ರಕ್ಷಕನೇ, ದಿವ್ಯ ಜ್ಯೋತಿ ನೀನು ಶಿಕ್ಷಕ, ನವಯುಗದ ಸೃಷ್ಟಿಕ, ನವಯುಗದ ಸೃಷ್ಟಿಕ. ಏನು ಅರಿಯದ ನನ್ನ
ಏನೇನು ಮಾಡಿ ಕಲಿಸಿ ವಿದ್ಯಾದಾನಿ ನೀನು ಶಿಕ್ಷಕ ನವಯುಗದ ಸೃಷ್ಟಿಕ ಓ ನನ್ನ ಶಿಕ್ಷಕನೇ ದಿವ್ಯ ಜ್ಞಾನಿ ರಕ್ಷಕನೇ ದಿವ್ಯ ಜ್ಯೋತಿ ನೀನು ಶಿಕ್ಷಕ ನವಯುಗದ ಸೃಷ್ಟಿಕ ಕಲ್ಲು ಬಂಡೆಯಾದ ನನ್ನ ಕಟಿದು ಮೂರುತಿ ಮಾಡಿ ವಿದ್ಯಾದಾನಿ ನೀನು ಶಿಕ್ಷಕ ನವಯುಗದ ಸೃಷ್ಟಿಕ ಓ ನನ್ನ ಶಿಕ್ಷಕನೇ ದಿವ್ಯ ಜ್ಞಾನಿ ರಕ್ಷಕನೇ ದಿವ್ಯ ಜ್ಯೋತಿ ನೀನು ಶಿಕ್ಷಕ ನವಯುಗದ ಸೃಷ್ಟಿಕ. ಬಹುಶಃ ನಮ್ಮ ಮಕ್ಕಳಿಗೆ ನಿಮ್ಮನ್ನೆಲ್ಲ ಕಟ್ಟದ ಮೂರ್ತಿ ಮಾಡ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಜ್ಞಾನಸಾಗರ ಜ್ಞಾನ ಗಂಗೋತ್ರಿ ಇಲ್ಲೆಲ್ಲ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲರೂ ಈ ಊರ ಹೆಸರು ಹೆಂಗೈತೆ ಅಂತ ಕೇಳಿದ್ರೆ ರಾಜಾಪುರ, ರಾಜಾರು ಇರ್ತಕ್ಕಂಥ ಪುರ. ಈ ಊರು ಹೆಂಗೈತೆ ಅಂದ್ರೆ ಎಲ್ಲರೂ ಇಲ್ಲಿ ವೇದಿಕೆ ಮೇಲೆ ಕುಂತವ್ರೆ. ಇಷ್ಟು ಶಾಂತ ಮೂರ್ತಿಗಳದಾರಲ್ಲ, ಶಾಂತವಾಗಿ ಕುತ್ಕೊಂಡಿರ್ತಕ್ಕಂಥ ರಾಜಾಪುರದ ರಾಜರು. ಅಲ್ಲೆಲ್ಲ ನೀವೆಲ್ಲ ಬಂದಿರತಕ್ಕಂಥವ್ರು ರಾಜಾಪುರದ ರಾಜರು. ಅದಕ್ಕಾಗಿ ಬಹುಶಃ ಇನ್ನೂ ಪರಮ ಪೂಜ್ಯರ ಆಶೀರ್ವಾದ ಆಗೋದಿದೆ. ಅದರ ಜೊತೆಯಲ್ಲೇ ಇದೀಗ ನಮ್ಮ ರಮೇಶ್ ಗುಂಡಪ್ಪಗಳು ಸರ್ ಹೇಳಿದ ಹಾಗೆ ನಮ್ಮ ಮಕ್ಕಳಿಗೆ ಈಗ ನಮ್ಮ ತಾಯಿ ತಂದೆ ನಮಗೆ ಹೆಂಗೆ ಕಲಿಸಿ ಇಲ್ಲಿ ಬಿಟ್ಟಾರಲ್ಲ, ನೀವು ಒಂದು ದಿವಸ ಇಲ್ಲಿ ವೇದಿಕೆ ಮೇಲೆ ಕುಂತಿರ್ತಕ್ಕಂಥವ್ರಿಗೆ ನಮ್ಮ ಮಕ್ಕಳು ಆಗಲಿ ಅಂತ ಹೇಳಿ ನೀವು ಆಶಿಸ್ತೀರಿ. ಅದಕ್ಕೆ ಕನ್ನಡವನ್ನು ಹೇಳುವಾಗ ನಮ್ಮ ಗುರುಗಳಿಗೆ ಕನ್ನಡವನ್ನು ಗಟ್ಟಿಗೊಳಿಸ್ಬೇಕಾದ್ರೆ ಪಾತ್ರಾಭೇದ ಮೂಲಕ ಹೆಂಗೆ ಗಟ್ಟಿಗೊಳಿಸ್ಬೇಕು ಅನ್ನೋದನ್ನು ವರನಟ ಡಾಕ್ಟರ್ ರಾಜ್ಕುಮಾರ್, ಕನ್ನಡದ ಕಣ್ಮಣಿ, ನಿಮ್ಮೆಲ್ಲರ ಕನ್ನಡವನ್ನು ಬಿತ್ತಿರ್ತಕ್ಕಂಥ ಆ ವರನಟ ರಾಜ್ಕುಮಾರ್ ಅವರ ಒಂದು ಅಭಿನಯವನ್ನು ಮಾಡಲಿಕ್ಕೆ ಎಲ್ಲರೂ ಹೇಳಿದ್ದಾರೆ. ನನ್ನ ಸ್ನೇಹಿತ ಬಳಗವು ಕೂಡ ಕೇಳ್ತಾ ಇದೆ. ಅದಕ್ಕಾಗಿ ತಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ಬಬ್ಬುರುವಾನ ಚಲನಚಿತ್ರದ ಅಭಿನಯವನ್ನು ತಮ್ಮ ಮುಂದೆ ಪ್ರಸ್ತುತಪಡ್ತಾ ಇದ್ದೇನೆ. ಬಂಧುಗಳೇ, ರಾಜಾಪುರದ ಎಲ್ಲ ಬಂಧುಗಳೇ, ಅಭಿಮಾನಿ ದೇವರುಗಳೇ, ನೀವೆಲ್ಲ ಬಹುಶಃ ಪರಮ ಪೂಜ್ಯರ ಎಷ್ಟೋ ಜನರ ಜಾರಕಿಹೊಳಿ ಊರಿಗೆ ಹೋಗಿ ಪೂಜ್ಯರ ಆಶೀರ್ವಾದ ಪಡೀಲಿಕ್ಕೆ ಭೇಟಿಯಾಗಲಿಕ್ಕೆ ನಂಬರ್ ಹಚ್ಚಿ ನಿಲ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಪಕ್ಕದಲ್ಲೇ ನಾವು ಕುಂತ್ಕೊಂಡಿದ್ದೀವಿ. ನಾವೆಂಥ ಪುಣ್ಯವಂತರು. ಇಷ್ಟು ವೇಳೆ ಅವರು ಬಹುಶಃ 5 ಗಂಟೆಗೆ ಬಂದ್ಯಾರ ಅಜ್ಜಾರ. ಅಂಥವರ ದರ್ಶನ ನಿಮ್ಮ ಮೇಲೆ ಬೀಳೋದ್ರಿಂದ ನಿಮಗೂ ನಮಗೂ ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗ್ತದೆ. ನೋಡ್ರಿ, ಪರಮ ಪೂಜ್ಯರ ಒಂದು ದಿವ್ಯ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತಂದ್ರೆ ನಿಮ್ಮ ಮಕ್ಕಳು ನಮ್ಮಂಗೆ ಆಗ್ತಾರೆ. ಅದಕ್ಕಾಗಿ ಮೇರು ನಟ ಡಾಕ್ಟರ್ ರಾಜ್ಕುಮಾರ್, ಏನು ವೀರ ಬಬ್ಬುರುವಾನ ಮಣಿಪುರದ ಅರಸು ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ನೀನೇನು ಹೇಳಿದೆ? ನಿನ್ನ ಚಿಕ್ಕ ಅಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡಪ್ಪನಲ್ಲವೆಂದು ಬಾಯಿಗೆ ಬಂದಂತೆ ಹರಡಿದ ನೀನು ಈಗ ಶರಣಾರ್ಥಿಯಾಗಿ ಬಂದಿರುವುದು ನೋಡಿದರೆ ಪಾಪ ನಮಗೆ ಕನಿಕರವಾಗ್ತಾ ಇದೆ. ಪ್ರಾಣ ಭೀತಿಯಿಂದ ತಲೆ ತೆಗೆಸಿದವರ ತಲೆ ಕಾಯುವುದೇ ಪಾಂಡವರ ಧರ್ಮ. ಕ್ಷಮಿಸಿದ್ದೇನೆ, ಹೇಳು. ಏನಂದ್ರಿ? ಪ್ರಾಣ ಭೀತಿಯಿಂದ ರಕ್ಷಣೆ ಬೇಡಿ ತಲೆ ತೆಗೆದಿಲ್ಲ. ನನಗೆ ಜನ್ಮ ನೀಡಿದ ತಂದೆಯ ಪಾದಾರವಿಂದದಲ್ಲಿ ಭಕ್ತಿಯಿಂದ ತಲೆ ತೆಗೆಸಿದ್ದಾನೆ. ತಂದೆ? ಯಾರು ನಿನ್ನ ತಂದೆ? ಪರಶಿವನಿಂದ ಪಾಶುಪತಾಸ್ತ್ರ ಪಡೆದ ಪರಮವೀರ. ಕಾಂಡವನವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡಿಯು ಪಡೆದ ಗಂಡುಗಲಿ ಈ ಪಾರ್ಥ. ಪಾಶುಪತಾಸ್ತ್ರ ಪಡೆದ ಪಾರ್ಥ ಅಂದ್ರೆ ನಾನು ಇವನಿಗೆ ತಂದೆ ಅಂತೆ. ಮಹಾವೀರ, ಇದೇನು ಉಕ್ಕಿ ಬರುತ್ತಿರುವ ಪುತ್ರ ವಾತ್ಸಲ್ಯಕ್ಕೋ ಅಥವಾ ಕುದುರೆಯನ್ನು ಕಂಡ ತಕ್ಷಣ ಕಪ್ಪು ಕಾಣಿಕೆಯನ್ನು ಕೊಡಲಿಲ್ಲ ಎಂಬ ಆಕ್ರೋಶಕ್ಕೋ? ಎರಡಕ್ಕೂ ಅಲ್ಲ. ನೀನು ನನ್ನನ್ನು ತಂದೆ ಎಂದಿಯಲ್ಲ, ಅದಕ್ಕೆ ಮಹಾವೀರ ಇವತ್ತೇ ನಮ್ಮ ತಾಯಿಯಿಂದ ನೀವೇ ನಮ್ಮ ತಂದೆ ಎಂದು ತಿಳಿದ ತಕ್ಷಣ ನಿಮ್ಮ ಪಾದ ದರ್ಶನಕ್ಕಾಗಿ ಓಡೋಡಿ ಬಂದೆ. ತಾಯಿ? ಯಾರು ನಿನ್ನ ತಾಯಿ? ಏನು ರಂಬಿಯೋ, ಊರ್ವಶಿಯೋ, ಮೇನಕಿಯೋ, ತಿಲೋತ್ತಮೆಯೋ? ಶಿವ ಪರಮ ಪತಿವತೆ ನನ್ನ ತಾಯಿನ ರಂಬೆ ಊರಿಸಿಕೊಳ್ತಾ ಇದ್ದೀರಾ? ನ್ಯಾಯ ನೀತಿ ಧರ್ಮಗಳೇ ತನ್ನ ಜೀವನದ ಉಸಿರು ಅಂತ ತಿಳ್ಕೊಂಡ್ರು ಧರ್ಮರಾಯನ್ ತಮ್ಮನ ಬಾಯಿಲಿ ಅಂತ ಪಾಂಡವರ ಗಣತೆ ಬಗ್ಗೆ ಮಾತನಾಡಿ ಯೋಗ್ಯತೆ ನನಗೇನಿದೆ? ಏನಂದ್ರಿ?
ಪಾಂಡವರಿಗಂತೆ ಬಗ್ಗೆ ಮಾತನಾಡು ಯೋಗ್ಯತೆ ನನಗಿಲ್ಲವೇ? ಅಮ್ಮ, ನನ್ನ ಜನ್ಮ ರಹಸ್ಯವನ್ನು ಇಷ್ಟು ದಿವಸ ಮರೆಮಾಚಿದ ಪ್ರತಿಫಲ ನನ್ನನ್ನು ಎಂತೋ ಅಗ್ನಿ ಪರೀಕ್ಷೆ ಹೋಗ್ತಾ ನೋಡಿದೆ ಅಮ್ಮ. ಮಹಾವೀರ, ಯುದ್ಧ ಪರಂಪರೆಗಳಿಂದ ನಿಮ್ಮ ಬುದ್ಧಿಗೆ ಮಂಕು ಕವಿದಿರಬಹುದು. ನೀವು ತೀರ್ಥಯಾತ್ರೆಗೆ ಮಣಿಪುರಿಗೆ ಬಂದಿದ್ದು, ನನ್ನ ತಾಯಿ ಚಿತ್ರಾಂಗದೆಯನ್ನು ನೋಡಿದ್ದು, ಗಾಂಧರ್ವ ರೀತಿಯಿಂದ ಮದುವೆ ಆದದ್ದು, ಇದೊಂದು ನೆನಪಿಲ್ಲವೇ? ಯಾವ ಚಿತ್ರಾಂಗದೆ, ಯಾವ ಗಾಂಧರ್ವ, ಯಾರು ನನ್ನ ಮಗ? ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ದ್ರೋಣಾಚಾರ್ಯ ಚಕ್ರವನ್ನು ಭೇದಿಸಿ ರಣರಂಗವನ್ನು ಅಲ್ಲೋಲು ಕಲ್ಲೋಲು ಮಾಡಿ ಮಿಂಚಿನಂತೆ ಬೆಳಗಿ ವೀರ ಸ್ವರ್ಗವನ್ನು ಸೇರಿದ ವೀರ ಅಭಿಮನ್ಯು ಅವನು ನನ್ನ ಮಗ. ಮಾತಿಗೂ ನನ್ನ ಮಗ ಅಂತ ಯಾಕೆ ಬಗಳ್ತೀಯ? ಹೋಗಿ ನಿನ್ನ ತಾಯಿನೇ ಕೇಳು, ನಿನ್ನ ಜನ್ಮಕ್ಕೆ ಕಾರಣ ನಿಮ್ಮಪ್ಪ ಯಾರು ಅಂತ. ಇದೇ ಮಾತನ್ನ ಬೇರೆ ಯಾರು ಆಡಿದ್ರೆ ಅವರ ಹೃದಯನ ಬಗಿದು ರಣಚಂಡಿಗೆ ಔತ್ನ ನೀಡ್ತಾ ಇದ್ದೆ. ನೀವು ಶ್ರೀಕೃಷ್ಣನ ಪರಮಾಪ್ತರು. ಆ ಗೌರವದಿಂದ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದಾನೆ. ನನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರಳು. ತನ್ನ ಸುಖ ಸಂತೋಷಗಳನ್ನೆಲ್ಲ ತ್ಯಾಗ ಮಾಡಿ ಸನ್ಯಾಸಿನಿಯಂತೆ ಹಗಲು ರಾತ್ರಿ ನಿಮ್ಮ ಧ್ಯಾನದಲ್ಲಿರೋ ಆ ಪವಿತ್ರ ಮೂರ್ತಿ ಕೆಡಿಸಬೇಡಿ. ದಯವಿಟ್ಟು ಕಪ್ಪು ಕಾಣಿಕೆಯನ್ನು ತೆಗೆದುಕೊಂಡು ನಮ್ಮನ್ನು ಕೃತಾರ್ಥರನಾಗಿ ಮಾಡಿ ಛೇ, ದೂರ ಸರಿ. ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಬಿಟ್ಟಬೇಡ. ನೀನು ನಿಜವಾಗಿ ನನ್ನ ಮಗನಾಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬೆಳ್ಳಿಗೆ ಹೇಡಿ ಇರಿಸಿ ರಣರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ. ಈಗ ಲಜ್ಜಿಗೆಟ್ಟ ಹೇಡಿಯಂತೆ ಬಂದು ಕಾಲು ಹಿಡಿಯಬೇಕಾದರೆ ನೀನು ಜಾರನೆಯ ಮಗನೇ ಇರಬೇಕು. ಜಾರನೆಯ ಮಗ. ಗೋರ್ಗರಿಯುವ ಘೋರ ಪ್ರವಾಹನ ಪ್ರಚೋದಿಸಬಲ್ಲೆ. ಕಾಲಿಗಿಚ್ಚವನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ. ಬರ ಸಿಡ್ಲ ಬಡಿತವನ್ನು ಬರೇ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಅರ್ಜುನ, ಮಲಗಿದ ಮೃತು ದೇವತನ್ನೇ ಬಡದೆಬ್ಬಿಸಿ ನಿನ್ನ ಚಿತೆಯನ್ನೇ ನೀನೇ ಕಂಡುಕೊಂಡೆ. ನಿನ್ನ ರಕ್ಷಣೆಗೆ ತ್ರಿನೇತ್ರನಿ ಊರಿಗೆನ್ನ ತೆರೆಯಲಿ. ತ್ರಿವಿಕ್ರಮ ಸುದರ್ಶನವೇ ಅಡ್ಡ ಬರಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಹೇಳಿ ನಿನ್ನ ರುಂಡ ಮುಂಡಗಳನ್ನು ಕತ್ತರಿಸಿ ಚಂಡಾಡದಿದ್ದಾರೆ ನಾನು ಚಿತ್ರಾಂಗದಿ ಮಗ ಬೊಬ್ಬರು ಅನ್ನಲ್ಲ. ನಮಸ್ತೆ. ಎಲ್ಲ ಪೂಜ್ಯರಿಗೆ ಧನ್ಯವಾದಗಳು ಸರ್.